ಎಲ್ಲರಿಗೂ ನಮಸ್ಕಾರ. ಮಕರ ರಾಶಿಯ ಸ್ನೇಹಿತರೆ, ಜೂನ್ 29 ಹುಣ್ಣಿಮೆ ಮುಗಿದಿದೆ. ಜುಲೈ 1 ನಿಮ್ಮ ಜೀವನದಲ್ಲಿ ದೊಡ್ಡ ಗಂಡಾಂತರ ಬರುವಂತಹ ಸೂಚನೆ ಇದೆ. ಮಕರ ರಾಶಿಯವರೇ, ಇಬ್ಬರು ವ್ಯಕ್ತಿಗಳಿಂದ ನಿಮ್ಮ ಜೀವನದಲ್ಲಿ ಇದೇ ನಡೆಯುತ್ತದೆ. ನಿಮ್ಮ ಜೀವನ ಅಲ್ಲೋಲ ಕಲ್ಲೋಲವಾಗಬಹುದು. ಇಬ್ಬರು ವ್ಯಕ್ತಿಗಳಿಂದ ನಿಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಆದ್ದರಿಂದ ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಆಗ ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ತೊಂದರೆಯನ್ನು, ಸಮಸ್ಯೆಗಳನ್ನು ಪರಿಹಾರದ ಮೂಲಕ ದೂರ ಮಾಡಿಕೊಳ್ಬಹುದು. ಈಗ ನಿಮ್ಮ ಜೀವನವನ್ನು ಆವರಿಸಿಕೊಳ್ಳುವಂತಹ ಯಾವುದೇ ರೀತಿಯ ತೊಂದರೆಗಳಿಗೆ ಭಯ ಪಡುವ ಅವಶ್ಯಕತೆ ಇಲ್ಲ. ಒಟ್ಟಾರೆಯಾಗಿ ಈ ಒಂದು ವಿಶೇಷವಾಗಿರುವಂತಹ ಜೂನ್ 29ನೇ ತಾರೀಕಿನ ಹುಣ್ಣಿಮೆ ಕಳೆದಿದೆ. ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಗ್ರಹಗಳ ಸಂಚಾರವು ನಿಮ್ಮ ಪರವಾಗಿ ಕೆಲಸ ಮಾಡಲು ಶುರು ಮಾಡ್ತಾ ಇದೆ. ಈ ಹುಣ್ಣಿಮೆಯಿಂದ ರಾಶಿ ನಕ್ಷತ್ರಗಳ ಬದಲಾವಣೆಗಳು ನೀವು ಅಂದುಕೊಂಡಂತೆ ನಿಮ್ಮ ಪರವಾಗಿ ಸಾಗುತ್ತದೆ. ಅದೃಷ್ಟ ಕೈ ಹಿಡಿಯುತ್ತದೆ. ಅದೇ ರೀತಿ ಎಲ್ಲ ಬೆಳವಣಿಗೆಗೆ ನೀವು ಸಿದ್ಧರಾಗಬೇಕಾಗುತ್ತದೆ. ಉತ್ತಮವಾದ ಬದಲಾವಣೆ ನಿಮ್ಮ ದಾರಿಯನ್ನ, ನಿಮ್ಮ ದಿಕ್ಕನ್ನ ಅದ್ಭುತ ಮಾಡುತ್ತೆ. ಆದರೆ ಈಗ ಒಂದು ವಿಚಾರವಾಗೂ ಕೂಡ ನೀವು ಸವಾಲನ್ನು ಎದುರಿಸಬೇಕಾಗುತ್ತೆ. ಅದು ಏನು ಅಂದರೆ, ನಿಮ್ಮ ಜೀವನವನ್ನ ನಾಶ ಮಾಡೋದಕ್ಕೆ ಇಬ್ಬರು ವ್ಯಕ್ತಿಗಳು ಸಂಚನ್ನ ರೂಪಿಸ್ತಾ ಇದ್ದಾರೆ. ಆ ಮಹಿಳೆಯರ ಬಗ್ಗೆ ಖಂಡಿತವಾಗಿ ತಡ ಮಾಡದೆ ತಿಳಿದುಕೊಳ್ಳಬೇಕು. ನೀವು ಇದನ್ನು ಕೇಳಿದ ತಕ್ಷಣ ಬೆಚ್ಚಿ ಬೀಳ್ತೀರಾ. ನಿಮ್ಮ ಸಮಸ್ಯೆಗಳು ಜಾಸ್ತಿ ಆಗುತ್ತದೆ. ಆಪತ್ತು ಬರುವಂತಹ ಯಾವುದೇ ಅಪಾಯಕಾರಿ ಸನ್ನಿವೇಶವನ್ನು ದೂರ ಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯದಲ್ಲಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಭಯ ಮತ್ತು ಆತಂಕ, ಬೇಸರವಾಗಬಹುದು. ಏಕೆಂದರೆ ಅದು ಸಹಜವಾಗಿಯೇ ನಡೆಯುತ್ತದೆ. ನಿಮಗೆ ಎದುರಾಗುವಂತಹ ಸಮಸ್ಯೆಗಳು ಸಣ್ಣ ಪುಟ್ಟದಲ್ಲ. ಆ ವ್ಯಕ್ತಿಗಳಿಂದ ನಿಮಗೆ ಜೀವನಕ್ಕೆ, ನಿಮ್ಮ ಕುಟುಂಬಕ್ಕೆ ದೊಡ್ಡ ದೊಡ್ಡ ಅಪಾಯಕಾರಿ ಘಟನೆಗಳು ನಡೆಯುವಂತಹ ಒಂದು ವಿಶೇಷವಾಗಿರುವಂತಹ ಸಂದರ್ಭಗಳು ಬರ್ತಾ ಇರೋದ್ರಿಂದ ಈಗ ಅವಶ್ಯಕವಾಗಿ ನೀವು ಜ್ಯೋತಿಷ್ಯ ಶಾಸ್ತ್ರ ಹೇಳೋದನ್ನ ಖಂಡಿತವಾಗಿ ಪರಿಗಣಿಸಬೇಕಾಗುತ್ತೆ. ಜ್ಯೋತಿಷ್ಯ ಹೇಳುವುದು ಯಾವಾಗಲೂ ಕೂಡ ಮುಂದಿನ ದಿನದಲ್ಲಿ ಬರ್ತಕ್ಕಂಥ ಅಪಾಯಗಳನ್ನು ನೀವು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಣ್ಣ ಪರಿಹಾರದ ಮೂಲಕ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಅದಕ್ಕೋಸ್ಕರ ಈ ಒಂದು ಮಾಹಿತಿಯ ಮುಖಾಂತರ ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದೆ ಬರುವಂತಹ ತೊಂದರೆಯನ್ನು ನೀವು ಎದುರಿಸಲು ಶಕ್ತಿವಂತರು ಮತ್ತು ಆತ್ಮವಿಶ್ವಾಸದಿಂದ ಧೈರ್ಯವಾಗಿರಬೇಕಾಗುತ್ತೆ. ಹೌದು ಮಕರ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ವಿಶೇಷತೆಯಿಂದ ತುಂಬಿರುವಂತಹ ಒಂದು ಮಾರ್ಗದರ್ಶಕವಾಗಿರುತ್ತದೆ. ಆದ್ದರಿಂದ ಮೊದಲನೇದಾಗಿ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಸಂಪತ್ತು, ಐಶ್ವರ್ಯ, ಎಲ್ಲ ರೀತಿಯ ಸಿಹಿ ಸುದ್ದಿಗಳು ಬರುವಂತಹ ಸಂದರ್ಭದಲ್ಲಿ ಎರಡು ಸಂಚುಕೋರ ಕಣ್ಣುಗಳು ನಿಮ್ಮನ್ನು ಗಮನಿಸ್ತಾ ಇರುತ್ತೆ. ನಿಮ್ಮನ್ನು ಹುಡುಕಿ ಬರುತ್ತದೆ. ನಿಮಗೆ ನಾಶ ಮಾಡೋದಕ್ಕೆ ತೊಂದರೆಯನ್ನು ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಈಗ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸಬಾರ್ದು, ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಈಗ ನಿಮ್ಮ ಜೀವನದ ಮೇಲೆ ಶನಿದೇವನ ನೇರವಾಗಿರುವಂತಹ ಅನುಗ್ರಹ ಪ್ರಾಪ್ತಿಯಾಗ್ತಾ ಇದೆ. ಈ ಒಂದು ಸಂಪತ್ತು ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಕೈತಪ್ಪಿ ಹೋಗದಂತೆ ನೀವು ನಿಗಾವನ್ನು ವಹಿಸಬೇಕು, ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಏಕೆಂದರೆ ಶನಿದೇವ ಪರೀಕ್ಷೆಯನ್ನ ಕೊಟ್ಟು ನಂತರ ನಿಮಗೆ ಸಂಪತ್ತನ್ನು ದಯಪಾಲಿಸ್ತಾರೆ. ಆ ಸಂಪತ್ತನ್ನು ಯಾರು ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ಅದನ್ನು ಕಿತ್ತುಕೊಳ್ಳೋಕೆ ನಿಮಗೆ ಇಬ್ಬರು ವ್ಯಕ್ತಿಗಳು ಸಂಚನ ರೂಪಿಸಿ ಇಲ್ಲಸಲ್ಲದ ಮಂತ್ರ ತಂತ್ರಗಳ ಪ್ರಯೋಗವನ್ನು ನಿಮ್ಮ ಮೇಲೆ ಮಾಡ್ತಿದ್ದಾರೆ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಆಗ್ತಿರ್ತಕ್ಕಂತಹ ಸಮಸ್ಯೆಗಳು ಖಂಡಿತವಾಗಿ ನೀವು ನರಕದಂತಹ ಜೀವನವನ್ನು ಅನುಭವಿಸ್ತಾ ಇದ್ದೀರಾ. ಹೌದು, ನಿಮ್ಮ ಗ್ರಹಗತಿಗಳ ಕಾರಣ ನಿಮಗೆ ಯಾವುದೇ ಸಮಸ್ಯೆಗಳು ಬರ್ತಾ ಇಲ್ಲ. ನಿಮ್ಮ ಅದೃಷ್ಟ ಅದ್ಭುತವಾಗಿದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಶತ್ರುಗಳು ನಿಮ್ಮ ಜೀವನದಲ್ಲಿ ಎದುರಿಸ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳಿಗೆ ಈ ಶತ್ರುಗಳ ಕಾಟವೇ ಮುಖ್ಯ ಕಾರಣವಾಗಿರುತ್ತೆ. ಈಗ ಯಾವುದೇ ತೊಂದರೆಗಳು ಬಂದರೂ ಕೂಡ ಮನುಷ್ಯನ ಜೀವನದಲ್ಲಿ ಎಲ್ಲವನ್ನ ಸರಿಪಡಿಸ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇದ್ರೆ ಅದೇ ಸಂದರ್ಭದಲ್ಲಿ ನಿಮಗೆ ಮುಂದಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಈಗ ಇರುವಂತಹ ಪರಿಸ್ಥಿತಿಯನ್ನು ದೂರ ಮಾಡಿಕೊಂಡು ವಿಶೇಷವಾಗಿರುವಂತಹ ಅದ್ಭುತವಾಗಿರುವಂತಹ ಸಮಯವನ್ನು ಸೃಷ್ಟಿ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ನೀವು ಪಡೆದುಕೊಳ್ಳೋಕ್ಕೋಸ್ಕರ ಸ್ವಲ್ಪ ಧ್ಯಾನ, ಜಪ, ತಪ, ಒಳ್ಳೆಯ ಕಾರ್ಯಗಳು, ದಾನ ಧರ್ಮವನ್ನು ಮಾಡುವಂಥದ್ದು ನಿಮಗೆ ಹಲವಾರು ವರ್ಷಗಳವರೆಗೆ ಕೈ ಹಿಡಿಯುತ್ತದೆ. ನೀವು ಹಲವಾರು ಜನರನ್ನು ನಿಮ್ಮ ಹಿತೈಷಿಗಳು ಅಂತ ನಂಬಿ ಅವರ ವಿರುದ್ಧವಾಗಿ ಉತ್ತಮವಾದ ಏನು ಮಾತನಾಡದೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀರಾ. ಅವರಿಗೋಸ್ಕರ ಒಳ್ಳೆಯದನ್ನು ಬಯಸ್ತೀರಾ. ಆದರೆ ನಿಮ್ಮ ಜೊತೆಗಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರವನ್ನು ರೂಪಿಸ್ತಾ ಇದ್ದಾರೆ. ಈ ವ್ಯಕ್ತಿಗಳ ಬಗ್ಗೆ ನೀವು ಎಚ್ಚರಿಕೆಯಿಂದ ಇರೋದು ತುಂಬಾನೇ ಅಗತ್ಯ. ಏಕೆಂದರೆ ಒಳ್ಳೆಯ ವ್ಯಕ್ತಿಗಳು ಖಂಡಿತವಾಗಿ ನಿಮಗೆ ಸಿಗೋದು ಕಷ್ಟ. ಆದರೆ ಕೆಟ್ಟ ಜನರ ಸಹವಾಸ ಆದಷ್ಟು ಬೇಗ ನಿಮ್ಮ ಸುತ್ತಮುತ್ತ ಇರುತ್ತದೆ. ಅವರ ಕೆಟ್ಟ ಕಣ್ಣಿನ ದೃಷ್ಟಿ ನಿಮ್ಮ ಜೀವನವನ್ನು ನಾಶ ಮಾಡಬಹುದು. ಆ ಇಬ್ಬರು ಹೆಂಗಸರು ಯಾರು, ಯಾವ ಅಕ್ಷರದಿಂದ ಅವರ ಹೆಸರುಗಳು ಪ್ರಾರಂಭವಾಗುತ್ತದೆ, ಅವರು ನಿಮಗೆ ಶತ್ರುತ್ವ ಬರಲು ಏನು ಕಾರಣ, ಎಲ್ಲವನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ನೀವು ತೆಗೆದುಕೊಳ್ಳುವಂತಹ ವಿಶೇಷವಾದ ನಿರ್ಧಾರಗಳು ಹಲವಾರು ವರ್ಷಗಳವರೆಗೆ ನಿಮಗೆ ಜಾಗೃತಿಯನ್ನು ಮತ್ತು ಅದ್ಭುತವಾದ ಬದುಕನ್ನು ಕಟ್ಟಿಕೊಡುತ್ತೆ. ಒಂದು ಸಣ್ಣ
ನಿರ್ಧಾರದಲ್ಲಿ ತಪ್ಪು ಆದರೆ ನಿಮ್ಮ ಜೀವನವೇ ನಾಶವಾಗಬಹುದು, ಪಡೆದುಕೊಂಡ ಸಂಪತ್ತನ್ನು ಕಳೆದುಕೊಳ್ಳಬಹುದು. ಆದ್ದರಿಂದ ಯಾರಿಗೆ ಸಹಾಯ ಮಾಡುವ ಮೊದಲು ಯೋಚನೆ ಮಾಡಿ ಎಲ್ಲವನ್ನ ತಿಳಿದುಕೊಂಡು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಕೆಲವು ವಿಚಾರಗಳು ನಿಮ್ಮನ್ನು ಗುಪ್ತವಾಗಿ ಅಪಾಯಕಾರಿಯಾಗಿರುವಂತಹ ವಿಚಾರಗಳ ಬಗ್ಗೆ ಇವತ್ತಿನ ಮಾಹಿತಿ ಇರುತ್ತದೆ. ಅದಕ್ಕೋಸ್ಕರ ನೀವು ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಕೆ ಬಯಸೋದಾದರೆ ಓಂ ನಮಃ ಶಿವಾಯ ಮತ್ತು ಓಂ ಶನೇಶ್ವರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ತೊಂದರೆಗಳನ್ನು ನೀವು ಬದಲಾವಣೆಯ ಮೂಲಕ ಸರಿ ಮಾಡಿಕೊಳ್ಬಹುದು. ನಿಮ್ಮ ಜೀವನದಲ್ಲಿ ಯಾವಾಗಲೂ ಹಣವನ್ನು ಜೋಪಾನ ಮಾಡಿ ಉಳಿತಾಯದ ಕಡೆಗೆ ಹೆಚ್ಚು ಗಮನ ಕೊಡಿ. ಹಣ ಇರುವ ಮನುಷ್ಯರನ್ನ ಯಾವಾಗಲೂ ಕೂಡ ಜನರು ಸುತ್ತುವರೆದಿರ್ತಾರೆ ಮತ್ತು ನಮಗೆ ಕಷ್ಟ ಬಂದಾಗ ಯಾರು ಕೂಡ ನಮಗೆ ಸಹಾಯ ಮಾಡೋದಕ್ಕೆ ಬರೋದಿಲ್ಲ. ಈಗ ಯಾವುದೇ ರೀತಿಯ ಭಯ ಪಡುವ ಅವಶ್ಯಕತೆ ಇಲ್ಲ. ಈ ಸಮಯದಲ್ಲಿ ನಿಮಗೆ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ದೇವರ ಅನುಗ್ರಹ ಮುಟ್ಟಿದಂತಹ ಎಲ್ಲವೂ ಕೂಡ ಚಿನ್ನವಾಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಅದೃಷ್ಟದ ಬಾಗಿಲು ಮುಚ್ಚಿದ್ರೆ ಅದನ್ನು ತೆರೆದುಕೊಳ್ಳುವಂತಹ ಸಮಯ ಇದಾಗಿರುತ್ತೆ. ನಿಮ್ಮ ಸರ್ವನಾಶಕ್ಕೆ ಸಂಚು ರೂಪಿಸುತ್ತಿರುವ ಇಬ್ಬರು ಮಹಿಳೆಯರ ನಾಶ ಖಂಡಿತವಾಗಿ ಆಗುತ್ತೆ. ಶನಿದೇವರ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಕರ್ಮಫಲದಾತನಾಗಿರುವ ಶನಿದೇವ ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಮೋಸ ಹೋಗೋದಕ್ಕೆ ಬಿಡೋದಿಲ್ಲ. ನೀವು ಹಲವಾರು ಬಾರಿ ಯೋಚನೆ ಮಾಡಿರ್ಬೋದು, ಮಕರ ರಾಶಿಯವರು ಶನಿಯ ಆಡಳಿತಕ್ಕೆ ಒಳಪಟ್ಟಿರುವಂಥವರು. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ಲೋದಿಲ್ಲ. ಒಳ್ಳೆ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಅವಮಾನ ಆಗುವಂಥದ್ದು. ಕೆಲಸದ ಸ್ಥಳದಲ್ಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟವೇ ಜಾಸ್ತಿ ಆಗ್ತಾ ಹೋಗ್ತಿದೆ. ಯಾವುದೇ ಕಡೆಯಿಂದ ಹಣವನ್ನು ಉಳಿಸಿದ್ರೂ ಕೂಡ ಖರ್ಚುಗಳ ಮೇಲೆ ಖರ್ಚು ಬರುತ್ತದೆ. ಇದಕ್ಕೆಲ್ಲ ಕಾರಣ ಖಂಡಿತವಾಗಿ ನಿಮ್ಮ ಮೇಲೆ ಬಿದ್ದಿರ್ತಕ್ಕಂಥ ದೃಷ್ಟಿ ದೋಷಗಳು. ಆ ದೋಷಗಳನ್ನು ದೂರ ಮಾಡ್ಕೊಳ್ಳೋಕೆ ಈ ಒಂದು ಹುಣ್ಣಿಮೆಯ ನಂತರದ ಸಮಯ ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು. ಈ ಸಮಯದಲ್ಲಿ ನೀವು ಅನುಸರಿಸುವಂತಹ ವಿಶೇಷವಾದ ಮಾರ್ಗಗಳು ನಿಮ್ಮನ್ನ ಶ್ರೀಮಂತಿಕೆಯ ಹಾದಿಗೆ ಕರೆದುಕೊಂಡು ಹೋಗಿ ತಲುಪಿಸುತ್ತೆ. ನೀವು ಪ್ರಮುಖವಾದ ಸ್ಥಾನವನ್ನು ತಲುಪಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ನಿಮ್ಮ ಜೀವನದಲ್ಲಿ ಉತ್ತಮವಾದ ಮಾರ್ಗದರ್ಶಕರು ಸಿಗ್ತಾರೆ. ಹೊಸ ಹೊಸ ವ್ಯಕ್ತಿಗಳ ಭೇಟಿ ಆಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ವಿವೇಕದಿಂದ ಎಲ್ಲವನ್ನ ಕೂಡ ಸರಿಯಾಗಿ ಯೋಚನೆ ಮಾಡಿ ಮುಂದುವರೆದಾಗ ನಿಮ್ಮ ಜೀವನದಲ್ಲಿ ಯಾವುದೇ ತಪ್ಪುಗಳು ನಡೆಯೋದಕ್ಕೆ ಸಾಧ್ಯವಿಲ್ಲ. ನಿಮ್ಮ ಕುಟುಂಬದಲ್ಲಿ ಯಾವುದೇ ನಾಶ ಕೂಡ ಬರೋದಿಲ್ಲ. ನಿಮ್ಮ ಆತ್ಮವಿಶ್ವಾಸ, ಆಶಾವಾದ ಮತ್ತು ಹೊಸ ಜೀವನಕ್ಕೆ ನಾಂದಿಯಾಗುತ್ತದೆ. ಉತ್ತಮವಾಗಿ ಯೋಚಿಸಿಕೊಳ್ಳೋದು ಪ್ರೇರೇಪಣೆಯಾಗುತ್ತದೆ. ಈ ಒಂದು ವಿಶೇಷವಾದ ಜೀವನದಲ್ಲಿ ತೊಂದರೆಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತವೆ. ಆ ತೊಂದರೆಗಳನ್ನು ನೀವು ಸರಳವಾದ ರೀತಿಯಲ್ಲಿ ದೂರ ಮಾಡಿಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಬರ್ತಕ್ಕಂತಹ ಸಿಹಿ ಸುದ್ದಿಯನ್ನು ಮೊದಲಿಗೆ ಆ ವ್ಯಕ್ತಿಗಳಿಂದ ದೂರ ಇಡಬೇಕು. ನಿಮ್ಮ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳನ್ನು ನೀವು ಯಾರೊಂದಿಗೂ ಹಂಚಿಕೊಳ್ಬೇಡಿ. ನಿಮ್ಮ ಹಣಕಾಸಿನ ವಿಚಾರವಾಗಿರಲಿ, ಮನೆಯ ಜಗಳವಾಗಿರಲಿ, ಎಲ್ಲವನ್ನ ಕೂಡ ಗುಟ್ಟಾಗಿ ಇಟ್ಕೊಳ್ಬೇಕು. ಇಂದಿನ ಕಾಲದಲ್ಲಿ ತಿಳಿಸಿರುವಂತೆ ರೋಗ ರಟ್ಟು ಸಂಸಾರ ಗುಟ್ಟು ಎನ್ನುವಂತಹ ಮಾತನ್ನ ಈಗ ನಿಮ್ಮ ಸಮಯದಲ್ಲಿ ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ನೀವು ಬಯಸದೇ ಇದ್ರೂ ಕೂಡ ಕೆಲವೊಂದಿಷ್ಟು ಪ್ರಮುಖವಾದ ವ್ಯಕ್ತಿಗಳು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಏಕೆಂದರೆ ನೀವು ದುಃಖದಲ್ಲಿದ್ದರೆ, ನಿಮ್ಮ ಕುಟುಂಬ ನೋವನ್ನು ಅನುಭವಿಸಿದರೆ ಅವರಿಗೆ ಬಹಳಷ್ಟು ಸಂತೋಷ ಸಿಗುತ್ತದೆ. ನಿಮ್ಮ ಮುಂದೆ ಹಿತೈಷಿಗಳಂತೆ ನಟಿಸುತ್ತಾರೆ ಮತ್ತು ನಿಮ್ಮ ಬೆನ್ನ ಹಿಂದೆ ಸಂಚನ ರೂಪಿಸ್ತಾರೆ. ಈ ಒಂದು ವಿಷಯ ನೀವು ಖಂಡಿತವಾಗಿ ಅರ್ಥ ಮಾಡಿಕೊಳ್ಬೇಕು. ಅವರು ನಿಮ್ಮ ಎಲ್ಲ ರೀತಿಯ ವಿಚಾರಗಳ ನಿಮ್ಮ ಮಾಹಿತಿಗಳನ್ನು ಕಲೆ ಹಾಕಿ ತಿಳಿದುಕೊಂಡು ಅದರ ವಿರುದ್ಧವಾಗಿ ತಂತ್ರವನ್ನು ರೂಪಿಸ್ತಾರೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ವಸ್ತುಗಳು ಇದ್ದಕ್ಕಿದ್ದಂತೆ ಕಳುವಾಗುವಂಥದ್ದು, ಆರೋಗ್ಯ ಹದಗೆಡುವಂಥದ್ದು, ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿಂದುಳಿಯುವಂಥದ್ದು, ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ನಷ್ಟವಾಗುವಂಥದ್ದು ಎಲ್ಲವೂ ಕೂಡ ಆ ವ್ಯಕ್ತಿಗಳ ತಂತ್ರ ಮಂತ್ರವೇ ಆಗಿರುತ್ತೆ. ರಾತ್ರಿ ಮಲಗುವ ಸಮಯದಲ್ಲಿ ನಿಮಗೆ ಕೆಟ್ಟ ಕನಸುಗಳು ಬಿದ್ದು ಬೆಚ್ಚಿ ಬಿದ್ದು ಎದ್ದುವಂತಹ ನಿದರ್ಶನಗಳು ಸಾಕಾದಷ್ಟಿದೆ. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಸಹಿಸಲಾಗದ ಕಷ್ಟಗಳು, ಆರೋಗ್ಯದ ಸಮಸ್ಯೆಗಳು, ನೀವು ಅಂದುಕೊಂಡ ಕೆಲಸಗಳಲ್ಲಿ ಯಾವುದೇ ರೀತಿಯ ಯಶಸ್ಸು ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಅವರು ಕೆಟ್ಟ ಪ್ರಯೋಗವನ್ನು ಬಳಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಡೆಯುವಂತಹ ತೊಂದರೆಗಳಿಗೆ ಇಬ್ಬರು ಮಹಿಳೆಯರೇ ಕಾರಣವಾಗಿರ್ತಾರೆ. ಆ ಇಬ್ಬರು ಮಹಿಳೆಯರು ನಿಮ್ಮ ಗಂಡನ ಮನೆಯ ಕಡೆಯಿಂದ ಸಂಬಂಧವಾಗಿರ್ಬೋದು ಅಥವಾ ನಿಮ್ಮ ಅಮ್ಮನ ಮನೆಯ ಕಡೆಯಿಂದ ಸಂಬಂಧವಾಗಿರ್ಬೋದು. ಒಟ್ಟಾರೆಯಾಗಿ ಅವರು ನಿಮ್ಮ ಸಂಗಾತಿ ಕಡೆಯಿಂದ ಸಂಬಂಧವಾಗಿರ್ತಾರೆ. ಅವರ ಬಗ್ಗೆ ನೀವು ಯೋಚನೆ ಮಾಡ್ದೇನೆ ನಿರ್ಧಾರ ತೆಗೆದುಕೊಳ್ತೀರಾ. ನಿಮ್ಮ ಎಲ್ಲ ವಿಚಾರಗಳನ್ನು ಹೇಳ್ಕೊಳ್ತಿರ್ತೀರಾ. ಅವರು ಅದನ್ನೆಲ್ಲ ತಿಳಿದುಕೊಂಡು ನಿಮ್ಮ ಮೇಲೆ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚಿನಿಂದ ಹುರಿಯುತ್ತಿದ್ದಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಇಲ್ಲ ಸಲ್ಲದ ಗಂಡ ಹೆಂಡತಿ ನಡುವೆ ಜಗಳ, ಮನಸ್ತಾಪಗಳು ಬರ್ತಾ ಇದೆ. ಕೆಲವೊಂದಿಷ್ಟು ಬಾರಿ ಮನೆಯಲ್ಲಿ ಅಶಾಂತಿ, ನೆಮ್ಮದಿ ಇಲ್ಲದೆ ಇರುವ ವಾತಾವರಣ ಎಲ್ಲವನ್ನ ಕೂಡ ಅನುಭವಿಸಿ ಸಾಕಾಗಿರುವಂತಹ ನಿಮಗೆ ಕಣ್ಣೀರಿನಿಂದ ಈಗ ಶಾಶ್ವತವಾಗಿ ಪರಿಹಾರ ಸಿಗುವಂತಹ ಸಂದರ್ಭ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಮಕರ ರಾಶಿಯ ಸ್ನೇಹಿತರೆ, ಆ ವ್ಯಕ್ತಿಯ ಹೆಸರುಗಳು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತೆ ಅಂತ ನೋಡೋದಾದ್ರೆ ಮೊದಲನೆಯ ವ್ಯಕ್ತಿಯ ಹೆಸರು
ಆರ್ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಎರಡನೇ ವ್ಯಕ್ತಿಯ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಒಟ್ಟಾರೆಯಾಗಿ ಇಬ್ಬರು ಮಹಿಳೆಯರು ನಿಮ್ಮ ಜೀವನದಲ್ಲಿ ಮೊದಲೇ ಇದ್ದರೆ ಅವರ ಬಗ್ಗೆ ಎಚ್ಚರಿಕೆಯಿಂದ ಇರಿ. ನಿಮ್ಮ ವಿರುದ್ಧವಾಗಿ ಷಡ್ಯಂತ್ರಗಳನ್ನು ರೂಪಿಸ್ತಾರೆ. ನೀವು ಅದಕ್ಕೋಸ್ಕರ ಮಾಡಬೇಕಾದ ಪರಿಹಾರ ಅಂತ ಅಂದರೆ ಮಹಾಶಿವನ ದೇವಸ್ಥಾನಕ್ಕೆ ನೀರನ್ನು ಅಥವಾ ಹಾಲನ್ನು ಕೊಡೋದು, ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸೋದು, ಅಷ್ಟೇ ಅಲ್ಲದೆ ದುರ್ಗಾ ಮಾತೆಗೆ ನಿಂಬೆಹಣ್ಣಿನ ಹಾರವನ್ನು ಹಾಕೋದು, ಮುಖ್ಯವಾಗಿ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಅಥವಾ ಉದ್ದಿನ ಹೊಡೆಯ ಹಾರವನ್ನು ಕೊಡೋದು ತುಂಬಾನೇ ಶ್ರೇಷ್ಠ. ಅದರಲ್ಲೂ ಕೂಡ ಸಿಂಧೂರವನ್ನು ತೆಗೆದುಕೊಂಡು ಬಂದು ಪ್ರತಿದಿನ ನೀವು ಹಣೆಗೆ ಹಚ್ಚಿ ಮಲಗೋದ್ರಿಂದ ಕೆಟ್ಟ ಕನಸುಗಳು, ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಕಡಿಮೆ ಆಗ್ತಾ ಹೋಗುತ್ತೆ. ಮನೆಯಲ್ಲಿ ಮನಃಶಾಂತಿ ಜಾಸ್ತಿ ಆಗುತ್ತೆ. ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತೆ. ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಅವರು ಎಂಥದೇ ದೊಡ್ಡ ದೊಡ್ಡ ಪಿತೂರಿಯನ್ನು ಮಾಡ್ತಾ ಇದ್ರು ಕೂಡ ಶನಿದೇವನ ಆಶೀರ್ವಾದ ನಿಮ್ಮನ್ನು ರಕ್ಷಣಾತ್ಮಕ ಕವಚದಂತೆ ವಿಶೇಷವಾಗಿ ತೊಂದರೆಯಿಂದ ದೂರ ಮಾಡುತ್ತೆ. ನಿಮ್ಮ ಜೀವನವನ್ನು ನೋಡಿದರೆ ಎಂಥರೂ ಕೂಡ ಹೊಟ್ಟೆ ಕಿಚ್ಚು ಬರುವಂಥದ್ದು ಸಾಮಾನ್ಯ. ಏಕೆಂದರೆ ಎಷ್ಟೇ ಕಷ್ಟಗಳಿದ್ರೂ ಕೂಡ, ಎಷ್ಟೇ ದುಃಖಗಳಿದ್ರೂ ಕೂಡ ನೀವು ಶ್ರಮಜೀವಿಗಳಾಗಿರ್ತೀರಾ. ಎಲ್ಲವನ್ನ ಕೂಡ ಕಷ್ಟಪಟ್ಟು ಮುಂದೆ ನಡ್ಸ್ಕೊಂಡು ಬರುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಹಲವಾರು ವರ್ಷಗಳಿಂದ ಕೂಡಿಟ್ಟಂತಹ ಹಣದಿಂದ ಹೊಸ ಆಸ್ತಿ ಖರೀದಿ ಮಾಡಬೇಕು, ಮನೆಯನ್ನು ಖರೀದಿ ಮಾಡಬೇಕು ಅಂತ ಬಯಸ್ತಾ ಇರ್ತೀರಾ. ಆದರೆ ಇಂತಹ ವ್ಯಕ್ತಿಗಳ ಕಣ್ಣಿನ ದೃಷ್ಟಿಯಿಂದ ನಿಮ್ಮ ಎಲ್ಲ ರೀತಿಯ ಆಸೆ ಕನಸುಗಳು ನುಚ್ಚು ನೂರುವಾಗುವಂಥದ್ದು ಹಲವಾರು ಬಾರಿ ನಡೆದು ಹೋಗಿದೆ. ಇನ್ನು ಮುಂದೆ ಆದರೂ ನೀವು ಜಾಗರೂಕತೆಯಿಂದ ಇರಬೇಕು. ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ನಾವು ತಿಳಿಸಿರುವಂತಹ ಸಣ್ಣ ಪುಟ್ಟ ಪರಿಹಾರವನ್ನು ಅನುಸರಿಸಿ, ಅದರಲ್ಲೂ ಕೂಡ ಹುಣ್ಣಿಮೆಯ ಸಂದರ್ಭದಲ್ಲಿ ಈ ಒಂದು ಪರಿಹಾರಗಳನ್ನು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಫಲಿತಾಂಶ ಸಿಗುತ್ತೆ. ರಾತ್ರಿ ಮಲಗುವ ನಂತರ ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತುಂಬಿಸಿ ಅದನ್ನು ಚಂದ್ರನ ಬೆಳಕಿನಲ್ಲಿ ಇಟ್ಟು ಓಂ ಚಂದ್ರದೇವಾಯ ನಮಃ ಎಂದು ಜಪ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಿಸಿ ನಂತರ ನೀವು ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ನೋಡಬಹುದು. ನಿಮಗೆ ಹೊಸ ಅವಕಾಶಗಳು, ಜೀವನದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಾ. ಯಾವುದೇ ಕೆಟ್ಟ ಪರಿಸ್ಥಿತಿಗಳಿದ್ರೂ ಕೂಡ ಎಲ್ಲವೂ ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಮತ್ತೆ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತು, ಆರೋಗ್ಯ ಭಾಗ್ಯ ಮತ್ತು ಮಕ್ಕಳಲ್ಲಿ ಚೇತರಿಕೆ ಎಲ್ಲವನ್ನ ಕಂಡುಕೊಳ್ಬಹುದು. ಆದ್ದರಿಂದಾಗಿ ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದಾಗ ನಿಮಗೆ ಯಾವುದೇ ರೀತಿಯ ಸಿಹಿ ಪದಾರ್ಥ ಅಥವಾ ದೇವರ ಪ್ರಸಾದ ಅಂತ ಏನೇ ಕೊಟ್ಟರೂ ಕೂಡ ಅದನ್ನು ಸೇವಿಸೋಕೆ ಹೋಗಲೇಬೇಡಿ. ತಕ್ಷಣ ಅದನ್ನು ಸೇವಿಸೋದನ್ನು ಬಿಟ್ಟು ಯೋಚನೆ ಮಾಡಿ ನಿಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ಅನುಮಾನ ಬಂದರೂ ಕೂಡ ಅದನ್ನು ದೂರ ಇಡುವಂಥದ್ದು ಒಳ್ಳೆಯದು. ಈ ವ್ಯಕ್ತಿಗಳಿಂದ ನೀವು ಪರಿಹಾರವನ್ನು ಮತ್ತು ಮುಕ್ತಿಯನ್ನು ಕಂಡುಕೊಂಡಾಗ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಖುಷಿ, ಸಂತೋಷ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕಿಕೊಂಡು ಬರ್ತಾನೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಈಗ ಸಮಯ ನಿಮ್ಮ ಪರವಾಗಿ ತಿರುಗೋದಕ್ಕೆ ಶುರು ಮಾಡ್ತಾ ಇದೆ. ಜುಲೈ 1ರಿಂದ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅವಕಾಶಗಳು, ಅದೃಷ್ಟದ ಬಾಗಿಲು ತೆರೆಯುವಂತಹ ಸಂದರ್ಭ. ಆ ಮಹಿಳೆಯರಿಂದ ಜೋಪಾನ. ನಮ್ಮ ಮನೆ, ಮನಸ್ಸು, ಜೀವನದಲ್ಲಿ ಯಾವಾಗಲೂ ಶುದ್ಧತೆ ತುಂಬ ಮುಖ್ಯವಾಗಿರುತ್ತೆ. ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಳಿ, ಮನೆಯನ್ನು ಸ್ವಚ್ಛತೆಯಿಂದ ಇಟ್ಕೊಳ್ಳಿ. ದಿನಾಲೂ ದೇವರಿಗೆ ಕೃತಜ್ಞರಾಗಿರಿ. ದೀಪವನ್ನು ಬೆಳಗಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ ನಿಮಗೆ ಸಾಧ್ಯವಾದಷ್ಟು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಾ ಬನ್ನಿ. ಎಲ್ಲವೂ ಕೂಡ ಸರಿ ಹೋಗುತ್ತೆ. ನಿಮ್ಮ ಮನೆ, ಮನಸ್ಸು, ಜೀವನ ಯಾವಾಗಲೂ ಶಾಂತಿ ಮತ್ತು ಸಂತೋಷದಿಂದ ತುಂಬಿರುತ್ತೆ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.